ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ದಿನ ಏನೇನೆಲ್ಲ ಆಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ನಾನು ಬಾಗಿಲಿಗೆಲ್ಲ ನೀರು ಹಾಕಿ ಕಸನೆಲ್ಲ ಗುಡಿಸಿ ಪೂಜೆ ಕೂಡ ಮಾಡಾಯಿತು. ಹಾಗೆ ಹೊರಗಡೆ ಎಕ್ಕೆ ಹೂವಿನ ಗಿಡ ಕೂಡ ಬೆಳೆದಿತ್ತು ನಮ್ಮನೆ ಹೊರಗಡೆ, ಅದನ್ನು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನನಗೊಳಿತು ಪುಳಿಯೋಗರೆ ಮಾಡೋಣ ಅಂತ. ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ. ಸೊ MTR ಪೌಡರ್ನ ತೊಗೊಂಡು ಬಂದಿದ್ದೀನಿ. ಸೊ ರೆಡಿ. ಸೊ ಅದನ್ನು ಇವಾಗ ಆ್ಯಡ್ ಮಾಡಿ ಪುಳಿಯೋಗರೆ ಕೂಡ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ತೀನಿ. ಸೊ ಹಾಗೆ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ಸಖತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ರೋಸ್ಟ್ ಆಗಿದ್ದರೆ. ಸ್ವಲ್ಪ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಬೆಲ್ಲ, ಹಾಗೆ ಕರಿಬೇವು, ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರೆಡಿಯಲ್ಲೇ ನಾವು ಪೌಡ್ರಲ್ಲೇ ಸಾಲ್ಟು ಎಲ್ಲನೂ ಪರ್ಫೆಕ್ಟಾಗಿ ಹಾಕಿರ್ತಾರೆ. ಬಟ್ ನಮಗೆ ಒಂದು ಸ್ವಲ್ಪ ಬೇಕು ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹುಣಸೆ ಹುಳಿ ಇಲ್ಲದೆ ಪುಳಿಯೋಗರೆ ಚೆನ್ನಾಗೇ ಇರಲ್ಲ. ಬೇಕಾದ್ರೆ ನೀವು ಒಂದ್ಸರಿ ಅದಿಲ್ಲದೇ ಟ್ರೈ ಮಾಡಿ, ಬೇಕಾದ್ರೆ ಹಾಕಿನೂ ಕೂಡ ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಹುಣಸೆ ಹುಳಿ ಹಾಕ್ದೇ ಪುಳಿಯೋಗರೆ ಮಾಡೋದಿಲ್ಲ. ಹುಣಸೆ ಹುಳಿ ಹಾಕಿ ಪುಳಿಯೋಗರೆ ಕೂಡ ರೆಡಿ ಮಾಡಿಕೊಂಡೆ. ಈಗ ಸಿಂಪಲಾಗೆ ಎಲ್ಲ ರೆಡಿ ಆಯಿತು. ಪುಳಿಯೋಗರೆ ಪೌಡರ್ನ ಆ್ಯಡ್ ಮಾಡಿ ರೈಸ್ನ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರೋ ಪುಳಿಯೋಗರೆ ಕೂಡ ರೆಡಿ ಆಗುತ್ತೆ. ವೈಕುಂಠ ಏಕಾದಶಿ ದಿನ ವೈಕುಂಠೇಶ್ವರನ ನೋಡದೇ ಇರೋದಕ್ಕಾಗುತ್ತಾ? ಆ ಅದ್ಭುತ ಕ್ಷಣನ ನಾನು ಎಂಜಾಯ್ ಮಾಡಲೇಬೇಕು. ಹಾಗಾಗಿ ನಾನು ನಮ್ಮ ನಾದಿನಿ ಈವ್ನಿಂಗು ಟೆಂಪಲ್ಗೆ ಹೊರಟಿದ್ದೀವಿ. ಆ ವೈಕುಂಠೇಶ್ವರನ ನಿಮಗೂ ನಾನು ದರ್ಶನ ಮಾಡಿಸ್ತೀನಿ. ಸೊ ಬನ್ನಿ, ಹಾಗೆ ತೋರಿಸ್ತೀನಿ ಹೇಗಿತ್ತು ದರ್ಶನ ಅಂತ ಹೇಳ್ತೀನಿ. ನಿಜ ಹೇಳಬೇಕು ಅಂದರೆ ನನಗಿವತ್ತು ವೈಕುಂಠ ಏಕಾದಶಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಾನು ಇವಾಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆನೇ ನಾನು ಡೈಲಿ ಇವಾಗ ಪೂಜೆ ಮಾಡ್ತಾಯಿದ್ದೆ. ಸೊ ಬೇಗನೆ ಮುಗಿತಾ ಇತ್ತು. ಹಾಗೆ ಸುಮ್ಮನೆ ಕೂತಿದ್ದಾಗ ವಾಟ್ಸಪ್ ನೋಡಬೇಕಾದ್ರೆ ನನಗೆಲ್ಲರೂ ಸ್ಟೇಟಸ್ ಹಾಕಿದಾಗ ಗೊತ್ತಾಗಿದ್ದು ಇವತ್ತು ವೈಕುಂಠ ಏಕಾದಶಿ ಅಂತ. ಅವಾಗ ಸಖತ್ ಖುಷಿ ಆಯಿತು. ಹಾಗೆ ಬೆಳಗ್ಗೆನೇ ಪೂಜೆ ಮಾಡಿದ್ನಲ್ವ, ಇನ್ನೂ ಖುಷಿನೇ ಆಯಿತು. ಸದ್ಯ ಇವತ್ತು ಬೇಗ ಪೂಜೆ ಮಾಡಿದೆ ಅಂತೇಳಿ. ನೋಡಿ, ಒಂದೊಂದು ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ಥರ ವಾಟ್ಸಪ್ ಆಗಿರ್ಬೋದು, ಈ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಸಖತ್ ಖುಷಿ ಆಯಿತು. ಅದಕ್ಕೆ ಆಮೇಲೆ ಪ್ಲ್ಯಾನ್ ಮಾಡಿದ್ವಿ ನಾನು ನಮ್ಮ ನಾದಿನಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಸೊ ಸಂಜೆ ಮಿಸ್ ಮಾಡಿದೆ. ನಾವು 6 ಅಲ್ಲ ನಾವು ದೇವಸ್ಥಾನದಲ್ಲಿದ್ವಿ. ಜನ ಬರ್ತಾನೆ ಇದ್ದರು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಜನ ಬಂದಿದ್ದರು. ಹಾಗೆ ಇಲ್ಲಿ ಆಂಟಿದಿರೆಲ್ಲ ಬುಕ್ಸಲ್ಲಿ ಮಂತ್ರ ಕೂಡ ಓದ್ಕೊತ ಕೂತಿದ್ರು. ತುಂಬ ಚೆನ್ನಾಗಾಯಿತು. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಹಾಗೆ ಪ್ರಸಾದ ಕೂಡ ಕೊಟ್ಟರು. ಹಾಗೆ ನಮ್ಮ ಮನೆ ದೇವರಾಗಿರೋದ್ರಿಂದ ನನಗಂತೂ ಇನ್ನೂ ಖುಷಿ ಆಯಿತು. ಸಖತ್ತಾಗಿ ಡೆಕೋರೇಷನ್ ಮಾಡಿದರು. ಸೊ ನೀವು ಈಗ ಈ ಒಂದು ದರ್ಶನ ನಿಮಗೂ ಪಡಿಸ್ತಾ ಇದ್ದೀನಿ. ಸೊ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಫೋನ್ ಅಲೋ ಇದೆಯೋ ಇಲ್ವೋ ಅಂತೇಳಿ. ಸೊ ಫೋನ್ ಕೂಡ ಅಲೋ ಇತ್ತು. ಹಾಗಾಗಿ ಎಲ್ಲನೂ ಒಂದೂ ಬಿಡ್ದೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ತೋರಿಸ್ಲೇಬೇಕು ಅಂತೇಳಿ. ಈ ಒಂದು ಸುಂದರ ಕ್ಷಣನ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕೂಡ ನಿಮ್ಮ ಮನೆ ದೇವರಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ನನಗೆ ನಿಜವಾಗ್ಲೂ ಆಂಧ್ರದಲ್ಲಿ ವೆಂಕಟೇಶ್ವರ ದರ್ಶನ ಮಾಡ್ದಂಗೆ ಆಯಿತು. ಅಷ್ಟು ಚೆನ್ನಾಗಿ ಮಾಡಿದರು. ಸಖತ್ ಖುಷಿ ಆಯಿತು. ಬನ್ನಿ ಇವಾಗ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಹೇಗಿತ್ತು ನನ್ನ ದರ್ಶನದ ಜರ್ನಿ ಅಂತ ತೋರಿಸ್ತೀನಿ.